ನಮಸ್ಕಾರ. ಇವತ್ತಿನ ವಿಡಿಯೋ ಭಾರತದ ಅತಿ ಶ್ರೀಮಂತ ಪಾರ್ಲಿಮೆಂಟ್ ಸದಸ್ಯರ ಪೋರ್ಟ್ಫೋಲಿಯೋ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಎಲೆಕ್ಷನ್ ಕಮಿಷನ್ ಅವರ ಮಾಹಿತಿಯ ಮೇರೆಗೆ ನಾವು ಭಾರತದ ರಿಚೆಸ್ಟ್ ಎಂಪಿ ನಕುಲ್ ನಾಥ್, ಎಂಪಿ ಫ್ರಮ್ ಚಿಂದ್ವಾರ ಮಧ್ಯಪ್ರದೇಶ್ ಅವರ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅವರ ತಂದೆ ಕಮಲ್ನಾಥ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಮಧ್ಯಪ್ರದೇಶ್. ಅವರು ಒಟ್ಟಿಗೆ 716 ಕೋಟಿ ಅಸೆಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಬಿಫೋರ್ ದಿ ಲೋಕಸಭಾ ಎಲೆಕ್ಷನ್. ಇನ್ಕಮ್ ಡೀಟೇಲ್ಸ್ ಆಫ್ ಲಾಸ್ಟ್ 5 years. Total income declared in the name of Nakul Nath and his wife for the last 5 years is 46 crores. Summary of Nakul Nath assets. Movable assets, bank deposits, shares, mutual funds, insurance, jewelry, loans given 668.86 ಕೋಟಿ. Immovable assets, agricultural land, residential building 48.07 crores. Total 716.93 crores. ಈಗ ನಾನು ನಿಮ್ಮ ಮುಂದೆ ನಕುಲ್ ನಾಥ್ ಮತ್ತು ಅವರ ಹೆಂಡತಿ ಹೆಸರಿರುವಂತ ಲಿಸ್ಟ್ ಆಫ್ ಸ್ಟಾಕ್ಸ್ ನೀಡ್ತಾ ಇದ್ದೇನೆ. ಬೇಕಂತ ಕೇವಲ ಸ್ಟಾಕ್ ಹೆಸರು ಮಾತ್ರ ಓದ್ತಾ ಇದ್ದೇನೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಶೇರ್ ಪ್ರೈಸ್ ನಿಮ್ಮ ಮುಂದೆ ಇದೆ, ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಜೀನಸ್ ಪೇಪರ್ ಅಂಡ್ ಬೋರ್ಡ್ಸ್ 1, 2 TV18 ಬ್ರಾಡ್ಕಾಸ್ಟ್, 3 ನೆಕ್ಸ್ಟ್ ಜೆನ್ ಅನಿಮೇಷನ್, 4 ಸಿಲ್ವರ್ ಲೈನ್ ಟೆಕ್ನಾಲಜೀಸ್, 5 ಸುಂದರಂ ಫೈನಾನ್ಸ್ ಹೋಲ್ಡಿಂಗ್, 6 ಎಸ್ ಬ್ಯಾಂಕ್, 7 ಬಾಲ್ಮರ್ ಲಾರಿ ಇನ್ವೆಸ್ಟ್ಮೆಂಟ್ಸ್, 8 ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್, 9 HBL ಪವರ್ ಸಿಸ್ಟಮ್ಸ್, 10 ಪುಂಜ್ ಲಾಯ್ಡ್, 11 ಸುಂದರಂ ಫೈನಾನ್ಸ್, 12 ರಿಲಯನ್ಸ್ ಇಂಡಸ್ಟ್ರೀಸ್, 13 ಕಾಸ್ಮೋ ಫಸ್ಟ್, 14 ಅದಾನಿ ಪೋರ್ಟ್ಸ್, 15 ಬ್ಯಾಂಕ್ ಆಫ್ ಇಂಡಿಯಾ, 16 ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್, 17 ಇಂಡಿಯನ್ ಹೋಟೆಲ್ಸ್, 18 IOB, 19 ಐನಾಕ್ಸ್ ವಿಂಡ್, 20 ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, 21 ಜ್ಯೋತಿ ಲ್ಯಾಬ್ಸ್, 22 ಕೋಪ್ರಾನ್, 23 ಲೆಮನ್ ಟ್ರೀ ಹೋಟೆಲ್ಸ್, 24 ನೂಪುರ್ ರೀಸೈಕ್ಲರ್ಸ್, 25 ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಇನ್ನು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಪಟ್ಟಿ ಬಹಳ ದೊಡ್ಡದಿದೆ, ಹನುಮಂತನ ಬಾಲ ತರ. 26 PNB, 27 ರತನ್ ಇಂಡಿಯಾ ಪವರ್, 28 ಸ್ಟೆರ್ಲಿಂಗ್ ವಿಲ್ಸನ್ ಅಂಡ್ ಎನರ್ಜಿ, 29 ಸುಜ್ಲಾನ್ ಎನರ್ಜಿ, 30 ವೇದಾಂತ, 31 ಜಿ ಎಂಟರ್ಟೈನ್ಮೆಂಟ್, 32 ರಿಲಯನ್ಸ್ ಕಮ್ಯುನಿಕೇಶನ್ಸ್, 33 ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾ, 34 ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್. Approximate total value of his stock holdings of the listed companies is 5.31 crores. It is spread over 34 stocks. ಈಗ ಅನ್ಲಿಸ್ಟೆಡ್ ಸ್ಟಾಕ್ಸ್ ಇನ್ ನಕುಲ್ ನಾಥ್ ಅಂಡ್ ಹಿಸ್ ವೈಫ್ಸ್ ಪೋರ್ಟ್ಫೋಲಿಯೋ. ಅನ್ಲಿಸ್ಟೆಡ್ ಅಂದ್ರೆ ಇನ್ನು ಇದು ಮಾರುಕಟ್ಟೆಗೆ ಬಂದಿಲ್ಲ, ಮಾರುಕಟ್ಟೆ ಲಿಸ್ಟ್ ಆಗಿಲ್ಲ ಮತ್ತು ಟ್ರೇಡ್ ಆಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ. 1 ಹೀರೋ ಫಿನ್ಕಾರ್ಪ್, 2 HDB ಫೈನಾನ್ಷಿಯಲ್ ಸರ್ವಿಸಸ್, 3 ಐಸೆಕ್ಸ್, 4 KLM ಆಕ್ಸಿವಾ ಫಿನ್ವೆಸ್ಟ್, 5 ಲೇಕ್ ಶೋರ್ ಹಾಸ್ಪಿಟಲ್ಸ್, 6 ಮ್ಯಾಕ್ಸ್ ವ್ಯಾಲ್ಯೂ, 7 1 ಮೊಬಿಕ್ವಿಕ್, 8 NSC, 9 API ಹೋಲ್ಡಿಂಗ್ಸ್, 10 ಪಾಲಿಮಟೆಕ್ ಎಲೆಕ್ಟ್ರಾನಿಕ್ಸ್, 11 ಸ್ಟೆರ್ಲೈಟ್ ಪವರ್ ಅಂಡ್ ಟ್ರಾನ್ಸ್ಮಿಷನ್, 12 ಟಾಟಾ ಕ್ಯಾಪಿಟಲ್, 13 ವಿಕ್ರಮ್ ಸೋಲಾರ್, 14 ಗುಡ್ ಲಕ್ ಡಿಫೆನ್ಸ್, 15 ಕೇರ್ ಹೆಲ್ತ್ ಇನ್ಶೂರೆನ್ಸ್, 16 ಆಲ್ಸೋ ರಿಯಾಲಿಟಿ LLP. Approximate total value of the stock holdings of unlisted companies is 15.49 crores spread over 16 unlisted stocks. ಲಿಸ್ಟೆಡ್ ಸ್ಟಾಕ್ಸ್ ನಲ್ಲಿ 5.31 crores ಹಾಕಿದ್ದಾರೆ. ಅನ್ಲಿಸ್ಟೆಡ್ ಸ್ಟಾಕ್ಸ್ ನಲ್ಲಿ 15.49 crores. ಟೋಟಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 20.80 crores ಇದೆ. ಸಮರಿ ಆಫ್ ಸ್ಟಾಕ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಅಂಡ್ ಬಾಂಡ್ಸ್. ಸ್ಟಾಕ್ಸ್ ಲಿಸ್ಟೆಡ್ ಅನ್ಲಿಸ್ಟೆಡ್ 20.80 crores. PMS ಗೋಲ್ಡ್ ಬಾಂಡ್ಸ್ ಎಕ್ಸೆಟ್ರಾ 8.43 crores. ಮ್ಯೂಚುವಲ್ ಫಂಡ್ಸ್ 1.49 crores. ಟೋಟಲ್ 30.72 crores. ನಕುಲ್ ನಾಥ್ ಅವರು ಬಿಸ್ನೆಸ್ ಮನ್ ಮತ್ತೆ ಬೇಕಾದಷ್ಟು ಹಣವನ್ನು ಅವರ ಬಿಸ್ನೆಸ್ ಅಲ್ಲಿ ಹಾಕಿದ್ದಾರೆ. ರಿಯಲ್ ಎಸ್ಟೇಟ್, ಹೋಟೆಲ್ಸ್, ಪ್ಲಾಂಟೇಶನ್ಸ್, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇತ್ಯಾದಿ. ಮೆಜಾರಿಟಿ ಅವರ ಹಣ ಬಿಸ್ನೆಸ್ ಅಲ್ಲೇ ಇದೆ. 2019 ಲೋಕಸಭಾ ಎಲೆಕ್ಷನ್ ಅಲ್ಲಿ ನಕುಲ್ ನಾಥ್ ಅವರು ಥರ್ಡ್ ರಿಚೆಸ್ಟ್ ಕ್ಯಾಂಡಿಡೇಟ್ ಆಗಿದ್ರು ವಿತ್ ಅಸೆಟ್ಸ್ ಆಫ್ 660. ಸದ್ಯಕ್ಕೆ ಅವರು ಫಸ್ಟ್ ಬಂದಿದ್ದಾರೆ. ದಿಸ್ ಟೈಮ್ ದ ಡಿಕ್ಲೇರ್ಡ್ ಅಸೆಟ್ಸ್ ಆರ್ 716 crores. ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್ ಅಪ್ರಾಕ್ಸಿಮೇಟ್ಲಿ 4.5% ಆಫ್ ದ ಟೋಟಲ್ ಅಸೆಟ್ಸ್. ಇದು ಕೂಡ ಸ್ವಲ್ಪ ಕಮ್ಮಿ ಆಯಿತು. ಆದರೆ ಶೇರಿನ ಕ್ವಾಲಿಟಿ ಹೇಳಿಕೊಳ್ಳುವಂಥದ್ದಿಲ್ಲ.
ಮತ್ತೆ ಅವರು ಬಹುಶಃ ಯಾರು ಅಡ್ವೈಸರಿಗೆ ಕೊಟ್ಟಿರಬೇಕು ಸ್ಟಾಕ್ ಇನ್ವೆಸ್ಟ್ಮೆಂಟ್ ನೋಡ್ಕೊಳ್ಳಿ ಅಂತ. ಅವರು ಕೂಡ ಆ ಪೋರ್ಟ್ಫೋಲಿಯೋನ ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ ಅನ್ನುವಂಥ ಫೀಲಿಂಗ್ ನನಗೆ ಬರ್ತಾ ಇದೆ. ನೀವು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಂದೊಂದೇ ಕಂಪನಿನ ಸ್ಟಡಿ ಮಾಡ್ತಾ ಹೋಗಿ ಹೇಗಿದೆ ಅದರ ಫಂಡಮೆಂಟಲ್ಸ್ ಅಂತ. ನಕುಲ್ನಾಥ್ ಅವರ ಹತ್ರ ಬೇಕಾದಷ್ಟು ಹಣ ಇದೆ. ಅಕಸ್ಮಾತ್ ಷೇರು ಮಾರುಕಟ್ಟೆಯ ಎಲ್ಲ ಹಣವೂ ಕೂಡ ಕೊಚ್ಕೊಳ್ಳೋದ್ರು ಕೂಡ ಏನು ಭಯ ಇಲ್ಲ. ಯಾಕಂದ್ರೆ ಅಷ್ಟು ಸ್ಮಾಲ್ ಅಮೌಂಟನ್ನ ಅವರು ರಿಸ್ಕ್ ಅನ್ನು ಬೇರ್ ಮಾಡಲಿಕ್ಕೆ ಶಕ್ತಿ ಇದೆ, ಅನ್ಲೈಕ್ ಅಸ್. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಇವತ್ತಿನವರೆಗೆ ನಾವು ರಾಹುಲ್ ಗಾಂಧಿ, ತೇಜಸ್ವಿ ಸೂರ್ಯ, ಡಾಕ್ಟರ್ CN ಮಂಜುನಾಥ್, ನಕುಲ್ನಾಥ್ 4 ಜನರ ಪೋರ್ಟ್ಫೋಲಿಯೋನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವುಗಳಲ್ಲಿ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಪೋರ್ಟ್ಫೋಲಿಯೋ? ಅವರ ಹೆಸರನ್ನು ನೀವು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.